ಕಾರವಾರ ನಗರದ ಸೆಂಟ್ ಜೋಸೆಫ್ ಕಾಲೇಜಿನ ಆವರಣದಲ್ಲಿ ಮೈದಾನದಲ್ಲಿ ಅಕ್ಟೋಬರ್ 2ರಿಂದ 5ರವರೆಗೆ ರಾಜ್ಯ ಮಟ್ಟದ ಕೆಥೋಲಿಕ್ ಯುವಜನೋತ್ಸವ ನಡೆಯಲಿದೆ ಎಂದು ಕಾಲೇಜಿನ ಪ್ರಾಂಶುಪಾಲ ಸ್ಟ್ಯಾನಿ ಪಿಂಟೋ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭರವಸೆಯೊಂದಿಗೆ ಯುವಜನರ ನಡೆ ಎನ್ನುವ ಧ್ಯೇಯವಾಕ್ಯದಲ್ಲಿ ನಡೆಯುವ ಉತ್ಸವವು ರಾಜ್ಯದ 13 ಕೆಥೋಲಿಕ್ ಯುವ ಪ್ರಾಂತ್ಯದ ಯುವಜನರು ಭಾಗವಹಿಸಲಿದ್ದಾರೆ. ಈಗಾಗಲೇ 1200ಕ್ಕೂ ಹೆಚ್ಚು ಯುವಕ ಯುವತಿಯರು ನೋಂದಣಿ ಮಾಡಿಕೊಂಡಿದ್ದಾರೆ ಎಂದರು. ಕರ್ನಾಟಕ ಪ್ರಾಂತೀಯ ಯುವ ಆಯೋಗದ ಸಹಯೋಗದಲ್ಲಿ ನಡೆಯುವ ಉತ್ಸವದಲ್ಲಿ ಅಕ್ಟೋಬರ್ 2ರ ಬೆಳಿಗ್ಗೆ ನೋಂದಣಿ ಸ್ಥಳದಲ್ಲಿಯೂ ನೋಂದಣಿ ಆರಂಭವಾಗಲಿದೆ. ಮಧ್ಯಾಹ್ನ 3ಕ್ಕೆ ಉದ್ಘಾಟನೆ ನಡೆಯಲಿರುವ ಬಲಿಪೂಜೆಯನ್ನು ಕಾರವಾರ ಧರ್ಮ ಪ್ರಾಂತದ ಧರ್ಮಾಧ್ಯಕ್ಷ ಡಾಕ್ಟರ್ ದುಮಿಂಗ ಡಯಾಸ್ ಹಾಗೂ 2ನೇ ಬಲಿಪೂಜೆ ಬಳ್ಳಾರಿಯ ಧರ್ಮಾಧಿಕಾರಿ ಡಾಕ್ಟರ್ ಹೆನ್ರಿ ಡಿಸೋಜಾ ನಡೆಸಲಿದ್ದಾರೆ. ಪ್ರತಿದಿನ ಬೆಳಿಗ್ಗೆ 7ರಿಂದ ರಾತ್ರಿ 10 ಗಂಟೆಯವರೆಗೆ ವಿವಿಧ ಆಧ್ಯಾತ್ಮಿಕ ನಾಯಕತ್ವ, ಸಾಮಾಜಿಕ ವಿಷಯ ಚಿಂತನೆ, ಹಿಂದೂ ಹಾಗೂ ಮುಸ್ಲಿಂ ಮುಖಂಡರೊಂದಿಗೆ ಚರ್ಚೆ, ಸಮಾಜ ಸೇವೆ ಹಾಗೂ ಸ್ನೇಹದ ಕುರಿತಾದ ಚರ್ಚೆಗಳು ನಡೆಯಲಿವೆ. ಅಕ್ಟೋಬರ್ 5ರಂದು ಸಂಜೆ ಕಾರವಾರ ನಗರದಲ್ಲಿ ಶಾಂತಿ ಯಾತ್ರೆ ನಡೆಯಲಿದೆ. ಬಳಿಕ ನಡೆಯುವ ಬಲಿಪೂಜೆಯನ್ನು ಬೆಂಗಳೂರಿನ ಮಹಾಕ್ಷೇತ್ರದ ಧರ್ಮಾಧ್ಯಕ್ಷ ಡಾಕ್ಟರ್ ಪೀಟರ್ ಮಜಾದು ನಡೆಸಲಿದ್ದಾರೆ. ಉತ್ಸವದಲ್ಲಿ ಭಾಗವಹಿಸುವ ಎಲ್ಲರಿಗೂ ಊಟ ಹಾಗೂ ವಸತಿ ಮಾಡಲಾಗಿದೆ ಎಂದರು. ಇದನ್ನ ಕಾರವಾರ ಧರ್ಮಕ್ಷೇತ್ರ ಮತ್ತು ಕರ್ನಾಟಕ ಪ್ರಾಂತೀಯ ಯುವ ಆಯೋಗ ಇದರ ಜಂಟಿ ಆಶ್ರಯದಲ್ಲಿ ಇದು ನಡೆಯುವುದು. ಆತಿಥ್ಯವನ್ನ ನಮ್ಮ ಕಾರವಾರ ಧರ್ಮಕ್ಷೇತ್ರ ತೆಗೆದುಕೊಳ್ಳುತ್ತದೆ. ಇದನ್ನು ನಡೆಸಿಕೊಡುವವರು ಕರ್ನಾಟಕ ಪ್ರಾಂತೀಯ ಯುವ ಆಯೋಗ ನಮ್ಮ ಸಹಯೋಗದಲ್ಲಿ. ಅದರಿಂದ ಸುಮಾರು 1200ರಷ್ಟು ಯುವಕರು ಮತ್ತು ಯುವತಿಯರು ಈ ಯುವ ಸಮ್ಮೇಳನದಲ್ಲಿ ಭಾಗವಹಿಸಲು ಈಗಾಗಲೇ ನಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ. ಇದು ಅಕ್ಟೋಬರ್ 2ರಂದು ಆರಂಭಗೊಳ್ಳಲಿದೆ. ಬೆಳಿಗ್ಗೆ 9:30 ಗಂಟೆಗೆ ನೋಂದಾವಣಿ ನಡೆಯಲಿದೆ. ಮಧ್ಯಾಹ್ನ ನಂತರ 3:30 ಹೊತ್ತಿಗೆ ಇದರ ಉದ್ಘಾಟನಾ ಸಮಾರಂಭ ನಡೆಯುತ್ತದೆ. ಈ ಉದ್ಘಾಟನಾ ಸಮಾರಂಭದ ವೇಳೆಯಲ್ಲಿ ಒಂದು ಬಲಿಪೂಜಾ ಕಾರ್ಯಕ್ರಮ ಕೂಡ ಇದೆ. ಈ ಬಲಿಪೂಜಾ ಕಾರ್ಯಕ್ರಮದ ನೇತೃತ್ವವನ್ನ ಕಾರವಾರ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಡಾಕ್ಟರ್ ದುಮಿಂಗ್ ಡಯಾಸ್ ಹಾಗೂ ಸಹ ಬಲಿಪೂಜೆ ಕೊಡಲು ಬಳ್ಳಾರಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜಾ ಇವರು ಇದರೊಟ್ಟಿಗೆ ನಮ್ಮ ಧರ್ಮಕ್ಷೇತ್ರದ ಹಿತರು ಎಲ್ಲ ಫಾದರ್ಸ್, ವಂದನೀಯ ಸ್ವಾಮಿಗಳು ಹಾಗೂ ಯುವ ಜನರು ಭಾಗವಹಿಸ್ತಾರೆ. ಇದು ಅಕ್ಟೋಬರ್ 2ರಂದು. ಈ ಕಾರ್ಯಕ್ರಮ ಏನಿದೆ ಯುವ ಜನೋತ್ಸವ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಡೆಯಲಿದೆ. ಅದಕ್ಕಾಗಿ ಈಗಾಗಲೇ ಚಪ್ಪರ ಹಾಕಿದ್ದೀವಿ ಹಾಗೂ ನಮ್ಮ ಸೇಂಟ್ ಜೋಸೆಫ್ಸ್ ಗ್ರೌಂಡ್ಸ್ ಅಲ್ಲಿ ಇದು ನಡೆಯುತ್ತದೆ. ಏನೆಲ್ಲ ವಿಷಯಗಳು ಈ ಯುವ ಜನೋತ್ಸವ ಕಾರ್ಯಕ್ರಮದಲ್ಲಿ ಇರಲಿವೆ? ಇಲ್ಲಿ ವಿವಿಧ ಆಧ್ಯಾತ್ಮಿಕ, ನಾಯಕತ್ವ, ಸಾಮಾಜಿಕ ವಿಷಯಗಳ ಮೇಲೆ ಚಿಂತನೆಗಳು, ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಖ್ಯಾತ ಚಿಂತಕರು ಮತ್ತು ಬೋಧಕರೊಟ್ಟಿಗೆ ಸಂವಾದ ಕಾರ್ಯಕ್ರಮ, ಸಮಾಜ ಸೇವೆ, ರಾಷ್ಟ್ರ ನಿರ್ಮಾಣದಲ್ಲಿ ಯುವ ಜನರ ಪಾತ್ರ ಈ ವಿಷಯದ ಕುರಿತು ಸಮಾಲೋಚನಾ ಸಭೆಗಳು ಅವತ್ತು ನಡೆಯುತ್ತವೆ. ಯುವ ನಿರ್ದೇಶಕ ಡಾಕ್ಟರ್ ಸಿಲ್ವರ್ ರೋಡ್ರಿಗಾಸ್, ಸಿಸ್ಟರ್ ಅಲ್ಫಾನ್ಸಾ, ಡಾಕ್ಟರ್ ವಿಲ್ಸನ್, ರಾಸ್ಟನ್ ಗೊಂಜಾಲ್ವೆಸ್, ಜೇಮ್ಸ್ ಫರ್ನಾಂಡಿಸ್, ಲೀಲೋ ಲೀಯಿಸ್, ಮಾರ್ತಾ ಲೋಬೋ ಸೇರಿದಂತೆ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.